ದೇಶಾದ್ಯಂತ ಇವತ್ತು ಸುದ್ದಿ ಆಗ್ತಾ ಇರುವಂಥದ್ದು ನೀಟ್ ಪರೀಕ್ಷೆಯ ಬಗ್ಗೆ. ನೀಟ್ ಪರೀಕ್ಷೆಯ ಬಗ್ಗೆ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡಿದೆ ಮತ್ತು ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಅದರ ಮೇಲೆ ಕ್ರಮ ತಗೊಳ್ಳಿ ಮತ್ತು ಮುಂದಿನ ಕ್ರಮ ಏನು ಅಂತ ಹೇಳಿ ಅಂತ ಹೇಳಿದ್ದೇವೆ. ಈಗ ಈ ಎಂಟೈರ್ ಎಪಿಸೋಡ್ ಅವ್ಯವಹಾರ ಆಗಿರ್ತಕ್ಕಂಥದ್ದು ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಡಿಫೆಂಡ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಕೇಂದ್ರ ಸರ್ಕಾರ ಅಸಹಾಯಕತೆಯನ್ನು ತೋರಿಸ್ತಾ ಇದೆ. ಅಸಹಾಯಕತೆ ತೋರಿಸುವಷ್ಟೇ ದೌರ್ಬಲ್ಯ ಏನು? ಯಾಕಾಗಿ ನೀವು ಇದನ್ನು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತಾ ಇಲ್ಲ? ಅಥವಾ ಇದರ ಬಗ್ಗೆ ಕ್ರಮ ಯಾಕೆ ತಗೊಳ್ತಾ ಇಲ್ಲ? ಯಾರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ? ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನು ವಿಷಯವನ್ನು ರೈಸ್ ಮಾಡಲಿಕ್ಕೆ ಹೋದಾಗ ರೈಸ್ ಮಾಡಲಿಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ. OMR ಸೀಟ್ಗಳನ್ನು ಕೊಡ್ತಾ ಇಲ್ಲ. ಎಲ್ಲಿಯೋ ಒಂದು ಕಡೆ ಕೇಂದ್ರ ಸರ್ಕಾರ ಈ ಟ್ಯೂಷನ್ಗಳು ಮತ್ತು ಇನ್ನೆಂಥದ್ದು ಇದಿರ್ತದಲ್ಲ ಟ್ಯುಟೋರಿಯಲ್ಗಳು ಅವರ ಜೊತೆ ಸೇರಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯವನ್ನು ಆಟ ಆಡ್ತಾ ಇದೆ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಯಾರು ತಮಗೆ ನ್ಯಾಯವಾಗಿ ಸೀಟ್ ಸಿಗ್ತದೆ, ನಮ್ಮ ಅರ್ಹತೆ ಮೇಲೆ ಮೆರಿಟ್ ಮೇಲೆ ಸಿಗ್ತದೆ, ಇದರ ಮೇಲೆ ನಂಬಿಕೊಂಡಿದ್ದವರು ನಿರಾಶರಾಗಿ ದಿವಸಕ್ಕೆ ಒಬ್ಬೊಬ್ಬರು ಆತ್ಮಹತ್ಯೆ ಮಾಡಿಕೊಂಡುವುದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ರಾಜ್ಯದಲ್ಲಿ ಫೆಡರಲ್ ಸಿಸ್ಟಮಲ್ಲಿ ಎಜುಕೇಷನ್ ಈಸ್ ದಿ ಸ್ಟೇಟ್ ಆ್ಯಂಡ್ ದಿ ಸೆಂಟ್ರಲ್ ಜಾಯಿಂಟ್ ಸಬ್ಜೆಕ್ಟ್ ಇದೆ. ಒಂದೇ ನೀವು ಆ ರಾಜ್ಯಗಳಿಗೆ ಬಿಟ್ಟುಕೊಡಿ, ಅವರವರ ರಾಜ್ಯದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೀಟ್ ಕೊಡಬೇಕು ಅಂತ ಆ ರಾಜ್ಯ ತೀರ್ಮಾನ ಮಾಡುತ್ತೆ. ಹಿಂದೆ ಕರ್ನಾಟಕದಲ್ಲಿ CETಯನ್ನು ತಂದು ನಾವು ಒಳ್ಳೆಯ ವ್ಯವಸ್ಥೆ ಜಾರಿಗೆ ತಂದಿತ್ತು. ಆದರೆ ನ್ಯಾಷನಲ್ ಈ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ ಏನಾದರೂ ಒಳ್ಳೆಯ ವ್ಯವಸ್ಥೆ ಆಗೋದಾದರೆ ಆಗಲಿ ಅಂತ ಹೇಳ್ಕೊಂಡು ನಾವು ಇಡೀ ಭಾರತ ದೇಶಕ್ಕೆ ಒಂದು ಎಕ್ಸಾಮಿನೇಷನ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ರಿ. ಇದರಲ್ಲಿ ಇವತ್ತಿಗೆ ಟೋಟಲ್ ಫೇಲ್ಯೂರ್ ಆಗಿದ್ದೀರಿ. ಅನೇಕ ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ವಂಚನೆ ಆಗಿದೆ. ಇವತ್ತು ನೀವು ಮಾತಾಡಲಿಕ್ಕೆ ರೆಡಿ ಇಲ್ಲ, ಯಾರು ಜವಾಬ್ದಾರಿ ತಗೊಳ್ಳೋಕ್ಕೆ ರೆಡಿ ಇಲ್ಲ. ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವು ಹೇಳಿದರೆ ಅದನ್ನು ಅಥವಾ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದರೆ ಅದಕ್ಕೆ ರೆಡಿ ಇಲ್ಲ. ಇಷ್ಟು ದೊಡ್ಡ ಅವ್ಯವಹಾರ ಆದಾಗ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯ ಬೀದಿ ಪಾಲಾಗತಕ್ಕಂಥದ್ದು, ಅವರ ಭವಿಷ್ಯದಲ್ಲಿ ಕರೆಮೋಡಗಳು ಹುಟ್ಟಾಗತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಬಗ್ಗೆ ನೀವು ಚರ್ಚೆಗೆ ಅವಕಾಶ ಕೊಡುವುದಿಲ್ಲ, ಇದರ ಬಗ್ಗೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ, ವಿರೋಧ ಪಕ್ಷಗಳ ಸಲಹೆ ತೆಗೆದುಕೊಳ್ಳುವುದಿಲ್ಲ ಅಂತಾದರೆ ವೆದರ್ ದಿಸ್ ಗವರ್ಮೆಂಟ್ ಈಸ್ ಡೂಯಿಂಗ್ ಜಸ್ಟಿಸ್ ಫಾರ್ ದಿ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ, ಯುವಕರ ಭವಿಷ್ಯ ಮೇಲೆ ನೀವು ಆಟ ಆಡ್ತೀರಿ ಅಂತ ಹೇಳೋದು ಸ್ಪಷ್ಟ ಆಗ್ತಾ ಇದೆ. ನಾನು ಒತ್ತಾಯ ಮಾಡ್ತೀನಿ, ಒಂದು ವೇಳೆ ನಿಮ್ಮಲ್ಲಿ ಆಗದೇ ಇದ್ದರೆ ಈವನ್ ಕರ್ನಾಟಕ, ಈಗ ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳು ನಮಗೆ ಎಕ್ಸಾಮಿನೇಷನ್ ಬೇಡ ಅಂತ ಹೇಳಿದ್ದಾವೆ, ನಾವು ನೀಟಿಂದ ಹೊರಗೆ ಬರ್ತೇವೆ ಅಂತ ಹೇಳಿದ್ದಾವೆ. ಈ ರೀತಿ ಆದರೆ ಈವನ್ ಕರ್ನಾಟಕ ಹ್ಯಾಸ್ ಟು ಥಿಂಕ್ ಅಬೌಟ್ ಇಟ್. ನಾವು ಕೂಡ ಈ ನೀಟಿಂದ ಹೊರಗೆ ಬರಬೇಕು ಅಂತ ಒತ್ತಾಯ ಮಾಡಬೇಕಾಗತ್ತೆ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ. ನಾವು ನಮ್ಮ ಎಕ್ಸಾಮನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯದಲ್ಲಿ ಇರುವಂಥ ಸೀಟ್ಗಳನ್ನು ಮೆರಿಟ್ ಮೇಲೆ ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ನಾವು ನೀಟಿಂದ ಹೊರಗೆ ಹೋಗಿ ಅಂತ ಇವತ್ತು ಅನೇಕ ರಾಜ್ಯಗಳು ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದಾವೆ, ನಾವು ಹೊರಗೆ ಬರ್ತೇವೆ, ನಮ್ಮ ರಾಜ್ಯದಲ್ಲಿ ನಾವೇ ನೀಟನ್ನು ಮಾಡ್ತೇವೆ ಅಂತ. ಅದಕ್ಕೂ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಟೋಟಲಿ ಫೇಲ್ಯೂರ್ ಆಗಿದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲಿಕ್ಕೆ ಮತ್ತು ಜಸ್ಟಿಸನ್ನು ಕೊಡಲಿಕ್ಕೆ. ಹಾಗಾಗಿ ನಾನು ಮುಂದೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ರೆಸೊಲ್ಯೂಷನನ್ನು ಮೂವ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಕರ್ನಾಟಕ ರಾಜ್ಯದ ಮಕ್ಕಳಿಗೆ ನಾವೇ ಮುಂದಕ್ಕೆ ಎಜುಕೇಷನ್, ಅವ್ರಿಗೇನು ವೈದ್ಯಕೀಯ ಸೀಟ್ಗಳು ಹಂಚಿಕೆ ಮಾಡಬೇಕು ಅದಕ್ಕೆ ನಾವೇ ನಮ್ಮ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಮರ್ಥರಿದ್ದೇವೆ, ಸಮರ್ಥವಾಗಿ ಹಿಂದೆ ಮಾಡಿದ್ದೇವೆ. ವೀರಪ್ಪ ಮೊಯ್ಲಿಯವರು ನೀಟ್ ಪರೀಕ್ಷೆಯನ್ನು ತಂದಾಗ, ಇದು CET ಪರೀಕ್ಷೆಯನ್ನು ತಂದಾಗ ಕಾಮೆಡಿಕೆ ಮೂಲಕ ಸೀಟನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳ ಸೀಟನ್ನು ಕೊಂಡೋಗಿ ಇನ್ನೊಬ್ಬರಿಗೆ ಕೊಡುವಂಥದ್ದಕ್ಕೆ ನಮಗೆ ಸಮಾಧಾನ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಈ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮೆರಿಟ್ ಮೇಲೆ ಕೊಂಡೋಗುವಂಥದ್ದಕ್ಕೆ ಸಂಪೂರ್ಣ ವೈಫಲ್ಯತೆ ಕಂಡಿದೆ, ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ವೈಫಲ್ಯತೆ ಕಂಡಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಕೂಡ ಈ ನೀಟ್ ಪರೀಕ್ಷೆಯಿಂದ
ಹೊರಗೆ ಬರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಒಂದು ರೆಸೊಲ್ಯೂಷನ್ನ ಮೂವ್ ಮಾಡಬೇಕು ಅಂತ ನಾನು ವಿಧಾನ ಪರಿಷತ್ ಶಾಸಕನಾಗಿ ತೀರ್ಮಾನವನ್ನು ಮಾಡಿದ್ದೇನೆ. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಕಿಅಂಶಗಳನ್ನು ಕೂಡ ನಾವು ತೆಗೆದುಕೊಳ್ಳಲಿಕ್ಕೆ ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸರ್ಕಾರದಿಂದ ವಿಧಾನ ಪರಿಷತ್ತಲ್ಲಿ ಅವಕಾಶವನ್ನು ಕೇಳಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈಗಾಗಲೇ ಕೇರಳ ಇತ್ತು, ಇದು ತಮಿಳುನಾಡು ಇತ್ತು, ಈಗ ಕೇರಳ ಕೂಡ ಇದೇ ದಾರಿಯಲ್ಲಿ ಬರ್ತಾ ಇದೆ. ಕೇಂದ್ರ ಸರ್ಕಾರ ಫೆಡರಲ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಸಜೆಷನ್ ತಗೊಳ್ಬೇಕು, ಇದನ್ನಾದರೂ ಕನಿಷ್ಠ ಪಕ್ಷ ಮಾಡಬೇಕಲ್ವಾ? ಅದು ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಹೊಣೆಗಾರಿಕೆ ಇಲ್ಲದವರು ಮತ್ತು ನಿಗದಿತ ಅವಧಿಯಲ್ಲಿ, ಈಗ ಈ ಪರೀಕ್ಷೆಗಳು ಯಾವಾಗ ಏನು ಇನ್ನೂ ಅತಂತ್ರ, ನಿಗದಿತ ಸಮಯದಲ್ಲಿ ಇದು ವಿಚಾರಗಳಾಗಬೇಕು, ತನಿಖೆಗಳು ನಿಗದಿತ ಸಮಯದಲ್ಲಿ ನಡೆಯಬೇಕು. ನಾವು ತನಿಖೆ ಮಾಡ್ತೇವೆ ಅಂದರೆ ಇದೇನು ಕೋರ್ಟಲ್ಲಿ ತನಿಖೆ ಆಗಬೇಕಾದ? ಇದು ವರ್ಷಾನುಗಟ್ಟಲೆ ಹೋಗ್ಲಿಕ್ಕಾಗತ್ತಾ? ಪ್ರತಿ ವಿದ್ಯಾರ್ಥಿಗಳ ಅಕಾಡೆಮಿಕ್ ಇಯರ್ನ ಒಳಗಡೆ ಆ ವಿಚಾರಗಳು ಚರ್ಚೆ ಆಗಬೇಕು, ತೀರ್ಮಾನ ಆಗಬೇಕು, ಕ್ವಿಕ್ ಡಿಸಿಷನ್ ಆಗಬೇಕು. ನೀವು ಇನ್ನೂ ಇದನ್ನು ಡ್ರ್ಯಾಗ್ ಮಾಡ್ತಾ ಇದ್ದೀರಿ. ಯಾರು ಹೊಣೆಗಾರಿಕೆ ತೆಗೆದುಕೊಳ್ಳುವುದಿಲ್ಲ. ಪ್ರಧಾನಮಂತ್ರಿಗಳು ಇಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇದ್ದರೂ ಬಾಯಿ ಬಿಡುವುದಿಲ್ಲ ಪಾರ್ಲಿಮೆಂಟಲ್ಲಿ. ಯು ಶುಡ್ ಗಿವ್ ಎ ಸ್ಟೇಟ್ಮೆಂಟ್ ಇನ್ ದ ಪಾರ್ಲಿಮೆಂಟ್. ನಮ್ಮ ಎಂಪಿಗಳು ಪಾರ್ಲಿಮೆಂಟಲ್ಲಿ ಮಾತಾಡಬೇಕು. ಒಂದು ಬ್ಯಾಲೆನ್ಸ್ಡ್ ಒಂದು ರೀತಿಯ ಎಜುಕೇಷನ್ ಬಗ್ಗೆ ಒಂದು ಸಿಸ್ಟಮಲ್ಲಿ ಕ್ರೈಸಿಸ್ ಉಂಟಾದಾಗ ಪಾರ್ಲಿಮೆಂಟ್ ನಡೆಯುವಾಗ ನೀವು ಅವಕಾಶನೇ ಕೊಡೋದಿಲ್ಲ ಅಂತಾದರೆ ವಾಟ್ ಟೈಪ್ ಆಫ್ ಡೆಮೋಕ್ರಸಿ ಇಸ್ ದಿಸ್? ನೀವು ಪ್ರಜಾಪ್ರಭುತ್ವದ ಹೇಗೆ ಕಾಪಾಡ್ತೀರಾ? ಪ್ರಜಾಪ್ರಭುತ್ವದಲ್ಲಿ ಫೆಡರಲ್ ಸಿಸ್ಟಮಲ್ಲಿ ಎಲ್ಲ ರಾಜ್ಯಗಳಿಗೂ ಅವಕಾಶ ಇದೆ ಅಲ್ವಾ? ನೀವು ಅದನ್ನು ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ನಿಮ್ಮ ಏಕಪಕ್ಷೀಯವಾದ ತೀರ್ಮಾನವನ್ನು ನಾವು ವಿರೋಧಿಸಬೇಕಾಗತ್ತೆ. ಮತ್ತು ರಾಜ್ಯ ಸರ್ಕಾರ ಯಾಕೆ ಹೊರಗೆ ಬರಬಾರ್ದು ಅಂತ ಹೇಳೋದು ನನ್ನ ಪ್ರಶ್ನೆ ಇದೆ. ನಮಗೆ ನಂಬಿಕೆ ಹೋಗಿಬಿಟ್ಟಿದೆ ಕೇಂದ್ರ ಸರ್ಕಾರ ನಡೆಸುವಂಥ ಎಕ್ಸಾಮಿನೇಷನ್ ಅಥಾರಿಟಿ ಮೇಲೆ. ಹಾಗಾಗಿ ರಾಜ್ಯದ ಭವಿಷ್ಯದಿಂದ ನಾನು ಮುಖ್ಯಮಂತ್ರಿಗಳ ಹತ್ರ ಕೂಡ ವಿನಂತಿ ಮಾಡ್ತೀನಿ, ಈ ಬಗ್ಗೆ ತಾವು ಇಮಿಡಿಯೇಟ್ ಆಗಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೇನೆ. ಮತ್ತು ಮುಂದಿನ ಅಧಿವೇಶನದಲ್ಲಿ ಈ ಬಗ್ಗೆ ರೆಸೊಲ್ಯೂಷನನ್ನು ನಾನು ಮೂವ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇನೆ. ರಾಜ್ಯ ಸರ್ಕಾರ ಈ ನೀಟ್ ಎಕ್ಸಾಮಿನೇಷನ್ ಹೊರಗಡೆ ಬರಬೇಕು ಮತ್ತು ರಾಜ್ಯದಲ್ಲಿ ತಮ್ಮದೇ ಆದಂಥ ಹಿಂದೆ ಈಗ ಎಲ್ಲ ಎಕ್ಸಾಮ್ಗಳನ್ನು ನಾವು ಮಾಡಿ ವ್ಯವಸ್ಥೆಯನ್ನು ಕೊಟ್ಟು ನ್ಯಾಯ ಕೊಡ್ತಾ ಇದ್ದೀವಿ, ಅದರ ಮುಖಾಂತರ ಕೊಡಬೇಕು ಅಂತ ಹೇಳೋದು ನನ್ನ ಈ ಪತ್ರಿಕಾಗೋಷ್ಠಿಯ ಪ್ರಥಮ ಒಂದು ಫಸ್ಟ್ ವಿಚಾರ. ಇನ್ನು ಎರಡನೇದು ವಿಚಾರ, ಈಗ ಪ್ರಕೃತಿ ವಿಕೋಪ ಆಗಿದೆ, ಮಾನವ ಜೀವ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಜಾನುವಾರುಗಳ ಹಾನಿಯಾಗಿರ್ತಕ್ಕಂಥದ್ದು, ರಸ್ತೆಗಳ ಹಾನಿಯಾಗಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಪ್ರಕೃತಿ ವಿಕೋಪದಿಂದ ಉಂಟಾಗಿರ್ತಕ್ಕಂಥ ತುಂಬ ಹಾನಿಗಳು ಆಗಿದ್ದಾವೆ. ಈ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ವಿವಿಧ ತಾಲೂಕು ತಹಸೀಲ್ದಾರ್ಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಮ್ಮಲ್ಲಿ ಬೇಕಾದಷ್ಟು ಹಣದ ಕಾಸಿನ ವ್ಯವಸ್ಥೆ ಇದೆ. ಈಗಾಗಲೇ ಸುಮಾರು 17 ಕೋಟಿ ರೂಪಾಯಿ ನಮ್ಮ ಜಿಲ್ಲಾ ಅಕೌಂಟಲ್ಲಿ ಖಜಾನೆಯಲ್ಲಿ ಇದೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ, ಪ್ರತಿಯೊಂದು ತಾಲೂಕಲ್ಲಿ ಕೂಡ ಸುಮಾರು 9 ತಾಲೂಕುಗಳಲ್ಲಿ ಕೂಡ 50 ಲಕ್ಷಕ್ಕಿಂತಲೂ ಹೆಚ್ಚು ಹಣ ತಾಲೂಕು ಕೇಂದ್ರಗಳಲ್ಲಿದೆ. ಆ ಹಣವನ್ನು ಹಿಂದೆ ಭಾಳ ರಿಸ್ಟ್ರಿಕ್ಷನ್ ಇತ್ತು ಉಪಯೋಗ ಮಾಡಲಿಕ್ಕೆ. ಈಗ ಡಿ ಸಿ ಅವರಿಗೆ ನಿನ್ನೆ ಹೇಳಿದೆ, ನಾನು ಫ್ರೀ ಹ್ಯಾಂಡ್ ಕೊಡಬೇಕು, ಕೊಟ್ಟು ಆ ದುಡ್ಡನ್ನು ಯಾವುದೇ ಎಸ್ ಡಿ ಎಫ್ ಆರ್ ಇರ್ಬೋದು, ಬೇರೆ ಬೇರೆ ಯಾರು ಅದರ ಉಸ್ತುವಾರಿ ನೋಡಿಕೊಳ್ತಾರೆ ಅವರಿಗೆ ಆ ದುಡ್ಡನ್ನು ಇಮಿಡಿಯೇಟಾಗಿ ಬಿಡುಗಡೆ ಮಾಡಲಿಕ್ಕೆ ಅಥಾರಿಟಿ ಕೊಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿದ್ದಾರೆ. ಮತ್ತು ಪ್ರತಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಬಿಡಿ, ಗ್ರಾಮ ಮಟ್ಟದಲ್ಲಿ ಒಂದೊಂದು ಈ ಇಮಿಡಿಯೇಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ಟೀಮ್ಗಳನ್ನು ರೆಡಿ ಇಟ್ಕೊಂಡಿದ್ದಾರೆ. ಸಾವು ನೋವುಗಳು ಆದ ಮೇಲೆ, ಮನೆಗಳು ಬಿದ್ದ ಮೇಲೆ ಮಾಡುವಂಥದ್ದು ಇನ್ನೊಂದು ವಿಚಾರ. ಆದರೆ ಅದನ್ನು ಆಗದಾಗೆ ಈ ಸರ್ಕಾರ ಅದನ್ನು ಬಯಸುವುದಿಲ್ಲ. ಈ ಸರ್ಕಾರ ಬಯಸ್ತಕ್ಕಂಥದ್ದು ಪ್ರಿಕಾಷನರಿ ಮೆಜರ್ಸ್ ಏನು ತಗೊಂಡಿದ್ದೀರಿ, ಎಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನೀವು ಯಾವ ರೀತಿ ತಗೊಂಡಿದ್ದೀರಿ, ಈ ಬಗ್ಗೆ ಒಂದು ರಿವ್ಯೂವನ್ನು ಕೂಡ ವಿಸ್ತಾರವಾಗಿ ಮಾಡಲಿಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈಗ ತಾನೇ ಮಾತಾಡಿದ್ದೇನೆ. ಅವರು 5 ತಾರೀಕಿಗೆ
ವಿಸ್ತಾರವಾದಂಥ ರಿವ್ಯೂ ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 5 ತಾರೀಕಿಗೆ KDP ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಗಾಗಿ ಆ KDP ಮೀಟಿಂಗಲ್ಲಿ ಅದರ ಮುಂಚೆ ಎಲ್ಲ ರಿವ್ಯೂ ಯಾವುದೆಲ್ಲ ಆಗಿದ್ದಾವೆ, ಈಗ ಮನೆಗಳು ಬಿದ್ದಿದ್ದಾವೆ, ಎಷ್ಟು ಮನೆಗಳು ಶಿಥಿಲಾವಸ್ಥೆಯಲ್ಲಿ ಇದೆ, ಎಷ್ಟು ಮನೆಗಳು ಡೇಂಜರ್ ಝೋನಲ್ಲಿ ಇದ್ದಾವೆ, ಇದೆಲ್ಲವನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿಕೊಂಡಿದೆ ಮತ್ತು ಅದಕ್ಕೆ ಬೇಕಾದಂಥ ಟೀಮನ್ನು ರೆಡಿ ಮಾಡಿದೆ. ಅವರಿಗೆ ಬೇರೆ ಕಡೆ ಮನೆಗೆ ಶಿಫ್ಟ್ ಮಾಡಲು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ನಾನು ಯಾರ್ಯಾರು ಇಂಥ ಮನೆಗಳನ್ನು ಗುರುತಿಸಿ ಇಂಥ ಬೇರೆ ಮನೆಗಳಿಗೆ ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ರಿಹ್ಯಾಬಿಲಿಟೇಷನ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ಮಾನವ ಜೀವ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾಡಳಿತ ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕ್ರಮದ ಬಗ್ಗೆ ಅವರು ತೆಗೆದುಕೊಂಡಂಥ ಕ್ರಮ ಭಾಳ ಕಡೆ ಅವರು ಓಡಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೋಗಿ ಅಲ್ಲಿ ಮುಟ್ಟಿ ಜನರಿಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ಧೈರ್ಯ ತುಂಬಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯಾ ತಹಸೀಲ್ದಾರ್ಗಳಿಗೆ ನಾನು ಸ್ವತಃ ಮಾತಾಡಿದ್ದೇನೆ. ಈಗಾಗಲೇ ನಮ್ಮ ಕಂದಾಯ ಸಚಿವರು ಬಂದು ಈ ಬಗ್ಗೆ ರಿವ್ಯೂ ಮಾಡಿ ಮಾತಾಡಿದ್ದಾರೆ ಮತ್ತು ನಮ್ಮ ಸಭಾಪತಿಗಳು ಕೂಡ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪ್ರಾಣಹಾನಿ ಆದವರಿಗೆ ಕೂಡ ಸರ್ಕಾರದಿಂದ ಪರಿಹಾರ ಕೊಡುವುದಕ್ಕೆ ಅದು 1 ನಿಮಿಷನೂ ಆಚೆ ನೋಡಿಲ್ಲ. ಅದೇ ರೀತಿ ಈಗ ನಮ್ಮ ಮುಂದೆ ಇನ್ನೊಂದು ಸವಾಲು ಇದೆ. ಈಗ ಈ ಎಲೆಕ್ಟ್ರಿಕ್ ಮೆಸ್ಕಾಂ ಡಿಪಾರ್ಟ್ಮೆಂಟು ಎಲ್ಲೇ ಒಂದು ಕಡೆ ಮೆಸ್ಕಾಮಿಂದ 3 ಜೀವಗಳು ಹೋಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ 2 ರಿಕ್ಷಾ ಚಾಲಕರುಗಳು, ನಿನ್ನೆಲ್ಲ ಅದು ಬೆಳ್ತಂಗಡಿಯಲ್ಲಿ ಒಂದು ಜೀವ ಹೋಗಿರ್ತಕ್ಕಂಥದ್ದು. ನಾನು ಅವರ ಮೆಸ್ಕಾಂ MD ಜೊತೆ ಮಾತಾಡಿದ್ದೇನೆ ಮೊನ್ನೆನೇ. ಪರಿಹಾರ ಕೊಡ್ತೇನೆ, ಪರಿಹಾರ ಕೊಡೋ ಪ್ರಶ್ನೆ ಇಲ್ಲ. ವೈ ದಿಸ್ ಈಸ್ ಹ್ಯಾಪ್ನಿಂಗ್? ಎಲೆಕ್ಟ್ರಿಸಿಟಿಯಲ್ಲಿ ಸಾವುಗಳು ಸಂಭವಿಸ್ತಕ್ಕಂಥದ್ದು ನಗರದಲ್ಲಿ ಆಗೋದು ನಮ್ಮ ಕಡೆ ಬರೋದಿಲ್ಲ. ಅದಕ್ಕೇನು ಬ್ರೇಕರ್ಸ್ ಆಗಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ವೈರ್ ಕಟ್ಟಾದ ಕೂಡಲೇ ಈ ಲೈಟಿಂಗ್ ವೈರು ಇಮ್ಮಿಡಿಯೇಟ್ ಕಟ್ಟಾದ ಕೂಡಲೇ ಬ್ರೇಕರ್ಸ್ ಇದ್ದರೆ ಸ್ವಿಚ್ ಆಫ್ ಆಗುತ್ತೆ, ಕರೆಂಟ್ ಫ್ಲೋ ಆಗೋದಿಲ್ಲ. ಇದು ಬ್ರೇಕರ್ಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆಗಿದೆ ಅಂತ ಅವರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಬ್ರೇಕರ್ ಆಗೋ ಕೆಲಸ ಯಾರ್ದು? ವೈ ಇಟ್ ಹ್ಯಾಸ್ ನಾಟ್ ಬಿನ್ ಡನ್? ಹೂ ಇಸ್ ರೆಸ್ಪಾನ್ಸಿಬಲ್? ಸುಮಾರು ನನಗೆ ತಿಳಿದ ಮಟ್ಟಿಗೆ ಸುಮಾರು ಈಗ ಅವರಿಗೆ ಸ್ವಲ್ಪ ಎಚ್ಚರ ಆಗಿದೆ. ಸುಮಾರು 1600 ಚಿಲ್ಲರೆಯ 1600 ಕಡೆ ಈಗ ಇಲ್ಲಿ ಟ್ರಿಪ್ಪರ್ಗಳನ್ನು ಹಾಕಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ವರದಿ ಬಂದಿದೆ. ಬೀದಿ ದೀಪ ಕಂಬಗಳ ಫ್ಯೂಸ್ ಬಾಕ್ಸ್ಗಳಿಗೆ ಟ್ರಿಪ್ಪರ್ ಅಳವಡಿಕೆ. ಸೊ ಇದಕ್ಕೆ ನಾನು ವಿನಂತಿ ಮಾಡ್ತೇನೆ. ನಾನು ಉಸ್ತುವಾರಿ ಮಂತ್ರಿಗೂ ಹೇಳಿದ್ದೇನೆ, ಇಮಿಡಿಯೇಟಾಗಿ ಕಾಲ್ ಫಾರ್ ಎಕ್ಸ್ಪ್ಲನೇಷನ್ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಅಧಿಕಾರಿಗಳಿಂದ. ಯಾಕೆ ಇದು ಹೀಗೆ ಆಯಿತು? ವೈ ಇಟ್ ಈಸ್ ನೆಗ್ಲಿಜೆನ್ಸ್? ಈಗ ಯಾಕೆ ನಿಮಗೆ ನೆನಪಿಗೆ ಬಂತು? ಹಾಗಾಗಿ ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ನಾನು ಹೇಳಿದ್ದೇನೆ, ಯು ಆಸ್ಕ್ ಎಕ್ಸ್ಪ್ಲನೇಷನ್, ಇಮಿಡಿಯೇಟ್ ನೋಟ್ಸ್ ಕೊಟ್ಟು ಕೇಳಬೇಕು. ಈಗ ನೀವು 1600 ಬ್ರೇಕರ್ಸ್ ಹಾಕ್ತೀರಿ ಅಂತ ಆದರೆ ನಿಮಗೆ ಹಾಗಾದರೆ ಸೆನ್ಸೇ ಇಲ್ಲ ಅಂತ ಆಯಿತು. ಮತ್ತು ಈ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ದೇವೆ. ಎಲ್ಲ ಗ್ರಾಮಗಳಲ್ಲಿ ಆಲ್ 9 ತಾಲೂಕಾಸ್, ಎಲ್ಲ 9 ತಾಲೂಕುಗಳಲ್ಲಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ದುಡ್ಡಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಬೇಕಾದರೆ ಕಾಪಿಯನ್ನು ನಮಗೆ ಸರ್ಕ್ಯುಲೇಟ್ ಮಾಡ್ತೇನೆ. ಮತ್ತು ಜೀವಹಾನಿ ಮತ್ತು ಇದು ಗಾಯಗೊಂಡವರು ಎಷ್ಟು, ಪ್ರಾಣಹಾನಿ ಎಷ್ಟಾಗಿದೆ, ಜಾನುವಾರುಗಳ ಹಾನಿ ಎಷ್ಟಾಗಿದೆ, ಇದನ್ನು ಕೂಡ ನಾನು ನಿಮ್ಮ ಗಮನಕ್ಕೆ ಬೇಕಾದರೆ ನಿಮಗೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡ್ತೀನಿ. ದಿ ಫೇಲ್ಯೂರ್ ಇದೆ ಇದರಲ್ಲಿ. ಇದು ಇವತ್ತು 1 ವರ್ಷದ ಕ್ರಮ ಅಲ್ಲ, ಅನೇಕ ವರ್ಷಗಳಿಂದ ದೂರುಗಳಿತ್ತು.
ಬಟ್ ಸೆಂಟ್ರಲ್ ಗೌರ್ಮೆಂಟ್ ವಾಸ್ ಡಿಫೆಂಡಿಂಗ್. ಇಲ್ಲ ಅದರಲ್ಲಿ ಏನಿಲ್ಲ, ಸಿಲೆಬಸ್ಗಿಂತ ಬಿಟ್ಟು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳನ್ನ ಕೇಳೋದು, ಅದು ಬಂದಾಗ ಅದನ್ನು ಡಿಫೆಂಡ್ ಮಾಡಿಕೊಳ್ಳೋದು, ಗ್ರೇಸ್ ಮಾರ್ಕ್ ಕೊಡ್ತೇವೆ ಅಂತ ಹೇಳೋದು. ಎಲ್ಲಿಯೋ ಒಂದು ಕಡೆ ಎಂಟೈರ್ ಸಿಸ್ಟಮ್ನ ಮೇಲೆ ಸಂಶಯ ಇದೆ. ವಿದ್ಯಾರ್ಥಿಗಳ ಭವಿಷ್ಯ ಇರೋದು ನಾನು ಓದಿದ್ದೇನೆ ನನಗೆ ಮೆರಿಟಲ್ಲಿ ಸೀಟ್ ಸಿಗ್ತದೆ. ಇವತ್ತು ಈ ಸಿಸ್ಟಮ್ ಮೇಲೆ ಸಂಶಯ ಬಂದುಬಿಟ್ಟಿದೆ. ಹಾಗಾಗಿ ಹೌ ಎ ಕರ್ನಾಟಕ ಸ್ಟೇಟ್ ಕ್ಯಾನ್ ಕಂಟಿನ್ಯೂ ವಿತ್ ದಿಸ್? ನಾವು ನಮ್ಮ ರಾಜ್ಯದ ಮಕ್ಕಳ ಹಿತರಷ್ಟಿಯನ್ನು ಹೇಗೆ ಕಾಪಾಡೋದು? ಐದರ್ ವಿ ಹ್ಯಾವ್ ಟು ಕಮ್ ಔಟ್ ಆರ್ ವಿ ಹ್ಯಾವ್ ಟು ಆಸ್ಕ್ ದೆಮ್ ಟು ಸ್ಕ್ರ್ಯಾಪ್ ದಿ ಎಂಟೈರ್ ಸಿಸ್ಟಮ್. ನನಗೆ ಅನಿಸ್ತದೆ ಸುಪ್ರೀಂ ಕೋರ್ಟ್ ಇಫ್ ವಿ ಗೋ ಫರ್ದರ್, ಈ ವ್ಯವಸ್ಥೆಗಳು ಇದರಲ್ಲಿ ಇದ್ದಿರ್ತಕ್ಕಂಥ ದುಡ್ಡು, ಇದರಲ್ಲಿ ಆಗಿರ್ತಕ್ಕಂಥ ವ್ಯವಹಾರ ನೋಡಿದರೆ ಸುಪ್ರೀಂ ಕೋರ್ಟ್ ಮೇ ಗಿವ್ ಡೈರೆಕ್ಷನ್ ನಾನು ಭಾವಿಸ್ತೇನೆ. ನಾನು ಒತ್ತಾಯ ಮಾಡ್ತೇನೆ, ಕರ್ನಾಟಕ ಸರ್ಕಾರ ಈ ಸಿಸ್ಟಮಿಂದ ಹೊರಗೆ ಬರಬೇಕು. ಇದಕ್ಕೆ ಮುಂದಿನ ಮಳೆಗಾಲದ ಅಧಿವೇಶನ ಏನು 15ಗೆ ಏನು ಪ್ರಾರಂಭ ಆಗುತ್ತೆ, ಇದರಲ್ಲಿ ಆಸ್ ಎ ಮೆಂಬರ್ ಐ ವಿಲ್ ಮೂವ್ ಎ ರೆಸೊಲ್ಯೂಷನ್ ಟು ಕಮ್ ಔಟ್. ಚರ್ಚೆ ಆಗಲಿ. ಎಸ್, ನೋ, ಗವರ್ಮೆಂಟ್ ಸರ್ಕಾರ ಹಿಂದಕ್ಕೆ ಬರಬೇಕು ಅಂತ ಆಸ್ ಎ ಮೆಂಬರ್. ಹಾಂ, ಎಸ್, ವಿ ಹ್ಯಾವ್ ಅವರ್ ಓನ್ ಸಿಸ್ಟಮ್. ನಾನು ನಿಮಗೆ ಹೇಳಿ, ನಮ್ಮ ಸರ್ಕಾರ ಇರುವುದಕ್ಕಿಂತ ಹಿಂದೆನೂ ಈ ನೀಟ್ ಪರೀಕ್ಷೆಯ ಕಾನ್ಸೆಪ್ಟ್ ಬರೋದು ಮುಂಚೆನೂ ವಿ ಹ್ಯಾವ್ ಗಿವನ್ ದಿ ಮೆರಿಟ್ ಮೇಲೆ ಮಕ್ಕಳಿಗೆ ಸೀಟನ್ನು ಕೊಟ್ಟಿದೆ. ತಮ್ಗೆ ಗೊತ್ತಿದೆ, ಅದು ಭಾಳ ಚೆನ್ನಾಗಿ ನಡೀತಾ ಇತ್ತು. ಐ ಸೇ, ನಾನು ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವುದೇ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ತದೆ ಅಂದರೆ ಎಲ್ಲವೂ ಸರಿ ಇದೆ ಬ್ರದರ್. ಕಳೆದ 10 ವರ್ಷದಿಂದ ನಡೀತಾ ಇದೆ ಅಲ್ವಾ ಇದು. ವೆನ್ ಸಿಸ್ಟಮ್ ಈಸ್ ನಾಟ್ ವರ್ಕಿಂಗ್, ವೆನ್ ಸಿಸ್ಟಮಲ್ಲಿ ಲೂಪ್ ಹೋಲ್ ಇದೆ ಅಂದರೆ ಐದರ್ ಯು ಮಸ್ಟ್ ರೆಕ್ಟಿಫೈ ಇಟ್. ನೀವು ಅದೇ ಸಿಸ್ಟಮನ್ನು ಮತ್ತೆ ಅದಕ್ಕೆ ನಾವು ಏನೂ ಇಲ್ಲ, ಗೋಜೆ ಇಲ್ಲ, ನಮಗೆ ತೊಂದರೆನೇ ಇಲ್ಲ ಅಂತ ರೀತಿಯಲ್ಲಿ ಮಾಡೋದಾದರೆ ಫೆಡರಲ್ ಸಿಸ್ಟಮಲ್ಲಿ ಕೆಲವು ವಿಚಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ರಾಜ್ಯಗಳ ಒಟ್ಟಾರೆ ಒಪಿನಿಯನನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ನಾವು ನಮ್ಮದೇ ಬೇರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸಿಸ್ಟಮನ್ನು ಹಾಳಾದಾಗ, ವೆನ್ ಸಿಸ್ಟಮ್ ಇಸ್ ಕೊಲ್ಯಾಪ್ಸ್ಡ್, ವೆದರ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಅವರ್ ಓನ್ ಚಿಲ್ಡ್ರನ್. ಇನ್ನು ಇವತ್ತಿನ ದಿನಕ್ಕೂ ನಿಮಗೆ ಸಮರ್ಥನೆ ಆಗಿದೆ, ಇವತ್ತಿನ ದಿನಕ್ಕೂ ಮಕ್ಕಳಿಗೆ ಏನು ಭವಿಷ್ಯ ಅಂತ ಗೊತ್ತಿಲ್ಲ. ಅಲ್ಲಿ CET ಯಲ್ಲಿ ಇಂಜಿನಿಯರಿಂಗ್ ಹೋಗಬೇಕಾ, ಮೆಡಿಕಲ್ ಮಾಡಬೇಕಾ, ನನ್ನ ಭವಿಷ್ಯ ಏನು ಗೊತ್ತಿಲ್ಲ. ವೆದರ್ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಡೂ ದಿಸ್? ಇದು ಏನು ತಿಂಗಳುಗಟ್ಟಲೆ ಏನು ತನಿಖೆ ಮಾಡಿಕೊಡುವಂಥ ಕ್ರಮನ? ದೇ ಹ್ಯಾವ್ ಟು ಡಿಸೈಡ್ ವಿದಿನ್ ಸ್ಪೆಕ್ಯುಲೇಟೆಡ್ ಟೈಮ್. ಅಲ್ಲಿ somehow ವಾಟ್ ಈಸ್ ನೆಕ್ಸ್ಟ್ ಅಂತ ಸ್ಪಷ್ಟತೆ ಇಲ್ಲ. ವೆದರ್ ಯು ಆರ್ ಗೋಯಿಂಗ್ ವಿತ್ ದಿ ರೀಎಕ್ಸಾಮಿನೇಷನ್, ನೋ, ನಾನು ಹೇಳೋದಿಲ್ಲ. ವೆದರ್ ಯು ಆರ್ ಗೋಯಿಂಗ್ ಟು ರೀಎಕ್ಸಾಮಿನೇಷನ್, ವೆದರ್ ವೇರ್ ದರ್ ಈಸ್ ಈ ಲೀಕೇಜ್ ಈಸ್ ಟೇಕನ್ ಪ್ಲೇಸ್, ನೀವು ಅವ್ರನ್ನ ಹಿಡಿದು ಫೈಟ್ ಮಾಡ್ತೀರಾ. ಕರ್ನಾಟಕದಲ್ಲಿ ಲೀಕೇಜ್ ಆಗಿದೆಯಾ, ಕೇರಳದಲ್ಲಿ ಆಗಿದೆಯಾ, ತಮಿಳುನಾಡಲ್ಲಿ ಆಗಿದೆ ಗೊತ್ತಿಲ್ಲ. ಬಟ್ ಎಷ್ಟು ದಿವಸ? I would only say the central government is failed to find out where the leakage has taken place. And one step further, next level, central government is also hand in glove with this examination center ಅಂತ ಹೇಳ್ತೀನಿ. ಈ ಸಿಸ್ಟಮ್ ಒಳಗಡೆ ನಿಮ್ಮದು ಲೂಪ್ ಹೋಲ್ ಇದೆ ಅಂತ ಹೇಳ್ತೀನಿ. ಅದು ಈವನ್ ಡಿಸಿಷನ್ ತಗೊಂಡು ಕೇರಳದಲ್ಲಿದ್ದು ತಮಿಳುನಾಡಲ್ಲಿಯೂ ಆಗಿರಲಿಲ್ಲ, ಅವರು ಒಪ್ಪಿರಲಿಲ್ಲ. ಕರೆಕ್ಟ್. ಟು ಕಮ್ ಔಟ್ ಲೀಗಲಿ ಫೈಟ್ ಮಾಡ್ಬೋದು. ವಿ ವಿಲ್ ಬಿ ಕಮಿಂಗ್ ಔಟ್ ಫ್ರಮ್ ದ ಸಿಸ್ಟಮ್ ಅಂತಲೂ ಹೇಳ್ಬೋದು. ಎಸ್, ದಟ್ ಈಸ್ ಟ್ರೂ. ಅವರು ಹೇಳ್ತಾರೆ, ಬಟ್ ಸ್ಟೇಟ್ ಹ್ಯಾಸ್ ಗಾಟ್ ಇಸ್ ಸೇ. ದಟ್ಸ್ ವೈ ಐ ಸೆಡ್ ಆಸ್ ಎ ಮಿನಿಸ್ಟರ್ ಹಿ ಮಸ್ಟ್ ಹ್ಯಾವ್ ಟೋಲ್ಡ್. ಬಟ್ ಐ ಸೇ ಐ ವಿಲ್ ಪಾಸ್ ಐ ಆಮ್ ಮೂವಿಂಗ್ ಎ ರೆಸೊಲ್ಯೂಷನ್. ಲೆಟ್ ಇಟ್ ಬಿ ಡಿಸ್ಕಸ್ ಬೋತ್ ದ ಮೆಂಬರ್ಸ್. ಅಟ್ಲೀಸ್ಟ್ ಐ ಓಪನಿಂಗ್ ಆಗಲಿ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.